ಯಾವಾಗಲೂ ನಾವು ಮನಸ್ಸಿನಲ್ಲಿ ಸ್ಮರಣೆಗೆ ತಂದುಕೊಳ್ತಾ ಇರಬೇಕು. ಯಾಕೆ? ನಾವೇನು ತಪ್ಪು ಮಾಡಿದರೂ ಹನುಮಂತ ದೇವರು ನಮಗೆ ಶಿಕ್ಷೆಯನ್ನು ಕೊಡ್ತಾರೆ ಅನ್ನುವ ಭಯ ನಮ್ಮಲ್ಲಿರಬೇಕು. ಸುಳ್ಳು ಮಾತನಾಡುವಾಗ ಹನುಮಂತ ದೇವರ ಚಿತ್ರ ಕಣ್ಮುಂದ್ ಬರ್ಬೇಕಿಲ್ಲರ. ಒಳಗೆ ಬಂದು ಗುಡಿ ಒಳಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಕಾಯಿ ಒಡಿಸುವಾಗ ಮಾತ್ರ ಹನುಮಂತ ದೇವರನ್ನ ಕಾಣೋದಲ್ಲ, ಸುಳ್ಳು ಮಾತಾಡುವಾಗ ಈ ಚಿತ್ರ ಕಣ್ಣು ಮುಂದೆ ಬರಬೇಕು. ನಾವು ಸುಳ್ಳು ಮಾತನಾಡಿದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳಿಯಬೇಡಿ. ನಮ್ಮೆಲ್ಲರ ಒಳಗೆ ಸಾಕ್ಷಿಯಾಗಿ ಇದ್ದ ಹನುಮಂತ ದೇವರಿಗೆ ಇದು ಗೊತ್ತಾಗ್ತದೆ. ಅವರು ನಿಶ್ಚಿತವಾಗಿಯೂ ನಮಗೆ ಕಪಾಳಕ್ಕೆ ಹೊಡಿತಾರೆ, ಜೀವನದಲ್ಲಿ ನಮಗೆ ಕಷ್ಟಗಳನ್ನು ಕೊಡ್ತಾರೆ, ಮುಂದೆ ನರಕದಲ್ಲಿ ನಮಗೆ ದುಃಖವಾಗ್ತದೆ. ಇಂತಹ ಸುಳ್ಳು ಮಾತನಾಡಿದರೆ ನಮಗೆ ಒಳ್ಳೆಯದಾಗುವುದಿಲ್ಲ ಅನ್ನುವ ಎಚ್ಚರ ಈ ಹನುಮಂತ ದೇವರ ಕೈ ಎತ್ತಿದ ಚಿಹ್ನವನ್ನ ಸ್ಮರಿಸಿಕೊಂಡಾಗ ನಮ್ಮ ತಲೆಯಲ್ಲಿ ಬರಬೇಕು. ಒಂದು ಸುಳ್ಳಲ್ಲ, ಸುಳ್ಳು ಮಾತನಾಡುವಾಗ, ಲಂಚ ತೆಗೆದುಕೊಳ್ಳುವಾಗ, ಇನ್ನೊಬ್ಬರಿಗೆ ಕೇಡು ಬಯಸುವಾಗ, ತಂದೆ ತಾಯಿಗಳನ್ನ ನಿಂದೆ ಮಾಡುವಾಗ, ಗುರುಗಳನ್ನ ಹಿರಿಯರನ್ನ ದ್ರೋಹ ಮಾಡುವಾಗ, ಅಥವಾ ಇನ್ನೊಬ್ಬರನ್ನ ದುಷ್ಟ ದೃಷ್ಟಿಯಿಂದ ನೋಡುವಾಗ, ಯಾವುದೇ ಕೆಟ್ಟ ಕೆಲಸ ಮಾಡಲಿ, ಅಥವಾ ಮದ್ಯಪಾನ ಮಾಡುವಾಗ, ಮಾಂಸ ಭಕ್ಷಣ, ಇಂತಹ ಮಾಡಬಾರದ ಕೆಲಸಗಳನ್ನು ಯಾವುದೇ ಮಾಡಿದಾಗಲೂ ಈ ಮದ್ಯಪಾನ, ಮಾಂಸ ಭಕ್ಷಣ, ಪರಸ್ತ್ರೀ ಗಮನ ಅಥವಾ ಇನ್ನನೇಕ ವಿಧವಾದಂತಹ ದುಷ್ಟವಾದ ಕಾರ್ಯಗಳು, ಮೋಸ, ವಂಚನೆ, ಲಂಚ, ಇಂತಹ ಯಾವ ಕಾರ್ಯಗಳನ್ನು ನಾವು ಮಾಡಬಾರದು. ಮಾಡಿದರೆ ದೇವರು ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಜನರಿಗೆ ಮೋಸ ಮಾಡಬಹುದು, ಸರ್ಕಾರಕ್ಕೆ ಮೋಸ ಮಾಡಬಹುದು, ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವನಿಗೆ ಎಲ್ಲ ಕಡೆಗೂ ಕಣ್ಣಿದೆ. ನಾವು ಮಾಡುವ ತಪ್ಪನ್ನ ನೋಡಿ ಒಂದು ಕಡೆಗೆ ನಮಗೆ ಲಾಭ ಆಗಿದೆ ಅಂತ ಅನಿಸಿರ್ಬೋದು, ಲಂಚ ತಗೊಂಡು ಬಿಟ್ಟೆ, ಯಾರಿಗೂ ಗೊತ್ತಾಗಲಿಲ್ಲ, ₹1,00,000 ನನಗೆ ಬಂತು ಅಂತ. ಆದರೆ ನಿನಗೆ ಲಕ್ಷಕ್ಕೂ ಬರದೆ ಆ ₹1,00,000 ಇನ್ನೆಲ್ಲಿಯೂ ವ್ಯರ್ಥವಾಗಿ ಖರ್ಚಾಗಿ ಹೋಗ್ತದೆ, ನಿನಗೆ ದಕ್ಕುವುದೇ ಇಲ್ಲ. ಅದು ಇನ್ಯಾರ ಕೈಗೋ ಸೇರಿ ಹೋಗ್ತದೆ. ಯಾವ ರೀತಿಯಾಗಿ ಅಳಿಸಿ ಪರರನು ಗಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ, ನೆಚ್ಚದರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯವೆಚ್ಚರಿಕೆ ಅಂತ ದಾಸರು ಹೇಳ್ತಾರೆ. ಇನ್ನೊಬ್ಬರನ್ನ ಅಳಿಸಿ ಕಾಡಿ ಅವರಿಗೆ ಮೋಸ ಮಾಡಿ ತಂದ ದುಡ್ಡು ನನಗೆ ಉಪಭೋಗಕ್ಕೆ ಸಿಗ್ತದೆ ಅಂತ ತಿಳಿದ್ರೆ ಅದು ಮೂರ್ಖತನ. ಒಂದು 4 ದಿವಸ ಏನೋ ಮಜಾ ಮಾಡದ ಹಾಗೆ ನಿನಗೆ ಅನಿಸ್ಬೋದು, ಆಮೇಲೆ ನಿನ್ನನ್ನು ಅದು ಮಹಾಪಾತಾಳಕ್ಕೆ ಹಾಕ್ತದೆ. ಇದು ಎಚ್ಚರ ಇರಲಿ ಅಂತ ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ತಪ್ಪು ಮಾಡುವಾಗ ನಾನು ತಪ್ಪು ಮಾಡಬಾರದು ಅನ್ನುವಂತಹ ತಿಳುವಳಿಕೆಯನ್ನು ಕೊಡುವುದಕ್ಕೆ ಹನುಮಂತ ದೇವರು ಕೈ ಎತ್ತಿ ತೋರಿಸಿದ್ದಾರೆ. ಇನ್ನು ಮನುಷ್ಯನಿಗೆ ಅನಾರೋಗ್ಯ, ಮಾನಸಿಕವಾಗಿ